ಹಳೆ ಚಂದಾಪುರ ರೈಲ್ವೆ ಟ್ರ್ಯಾಕ್ ಲೆಫ್ಟ್ ಸೈಡ್ ಅಲ್ಲಿ SB ಡಿಕಾರ್ಬನೈಸಿಂಗ್ ಪಾಯಿಂಟ್ ಅಲ್ಲಿ ಜರ್ಮನ್ ಟೆಕ್ನಾಲಜಿ ಮಿಷಿನ್ ನ ಉಪಯೋಗಿಸಿ ಇಂಜಿನ್ ಅಲ್ಲಿರೋ ಕಾರ್ಬನ್ ನ ಡಿಟಾಕ್ಸ್ ಮಾಡಿ ಕೊಡ್ತಾರೆ. 50 ಇಂದ 15,000 cc ಇರೋ ಗಾಡಿಗಳಿಗೂ ಕೂಡ ಇಲ್ಲಿ ಮಾಡಿಸಬಹುದು. ಜರ್ಮನ್ ಇಂಪೋರ್ಟೆಡ್ ಲಿಕ್ವಿಡ್ ನ ಇವರು ಯೂಸ್ ಮಾಡ್ತಾರೆ. ಮಿಷಿನ್ ಅಲ್ಲಿ ಯಾವ ಗಾಡಿಗೆ ಎಷ್ಟು ಕಿಲೋಮೀಟರ್ಸ್ ಅಂತ ಸೆಟ್ ಮಾಡ್ಕೊಂಡು ಜರ್ಮನ್ ಇಂಪೋರ್ಟೆಡ್ ಲಿಕ್ವಿಡ್ ನಲ್ಲಿ ಫ್ಯೂಲ್ ಇಂಜೆಕ್ಟರ್ಸ್ ನ ಕ್ಲೀನ್ ಮಾಡ್ಕೋತಾರೆ. ಹೈಡ್ರಾಕ್ಸಿ ಗ್ಯಾಸ್ ನ ನಿಮ್ಮ ಕಾರ್ ನ ಇಂಜಿನ್ ಅಲ್ಲಿ ಫಿಲ್ ಮಾಡ್ತಾರೆ. ಹೈಡ್ರಾಕ್ಸಿ ಗ್ಯಾಸ್ ನ ಫಿಲ್ ಮಾಡೋದ್ರಿಂದ ಏರ್ ಫಿಲ್ಟರ್, ಟರ್ಬೋ, ಪಿಸ್ತನ್, ವಾಲ್ವ್ಸ್, ಇಂಜೆಕ್ಟರ್ಸ್ ನಲ್ಲಿ ಇಂಜಿನ್ ಅಲ್ಲಿ ಇರುವಂತ ಕಾರ್ಬನ್ ಲೂಸ್ ಆಗುತ್ತೆ. ಪ್ರೊಸೀಜರ್ ಎಂಡ್ ಆದಾಗ ಟ್ರಯಲ್ ಕೂಡ ಕರ್ಕೊಂಡು ಹೋಗ್ತಾರೆ. ಇಂಜಿನ್ ಅಲ್ಲಿರೋ ಕಾರ್ಬನ್ ಎಲ್ಲ ಆಚೆ ಕಡೆ ಬರುತ್ತೆ. ಈ ರೀತಿ ಮಾಡಿಸೋದ್ರಿಂದ ಕಾರ್ ಅಲ್ಲಿ ಪಿಕಪ್ ಜಾಸ್ತಿ ಆಗುತ್ತೆ, ನಾಯ್ಸ್ ಮತ್ತೆ ಇಂಜಿನ್ ವೈಬ್ರೇಷನ್ ಕಮ್ಮಿ ಆಗುತ್ತೆ, ಮೈಲೇಜ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್ ಹೆಂಗಿದೆ ಸರ್ ಬಿಫೋರ್ ಹೆಂಗಿತ್ತು ಈಗ ಹೆಂಗಿದೆ ಸರ್ ಡಿಕಾರ್ಬನೈಸ್ ಆದ್ಮೇಲೆ? ಈಗ ಹೊಸ ಶೋರೂಮ್ ಇಂದ ತೆಗೆದಿರೋ ಓಕೆ ಪಿಕಪ್ ಚೆನ್ನಾಗಿದೆ. ಈ ಪಿಕಪ್ ಇರ್ಲಿಲ್ಲ, ವೈಬ್ರೇಷನ್ ಬರ್ತಾ ಇಲ್ಲ ಗಾಡಿಯಲ್ಲಿ. ಗಾಡಿ ಸ್ಟಾರ್ಟಿಂಗ್ ಆಗ್ಲಿ, ಮೂವಿಂಗ್ ಆಗ್ಲಿ, ಗೇರ್ ಶಿಫ್ಟಿಂಗ್ ಓಕೆ ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ. ಆಮೇಲೆ ಇಂಜಿನ್ ನಾಯ್ಸ್ ಇಲ್ಲ, ವೈಬ್ರೇಟ್ ಬರ್ತಾ ಇತ್ತು, ವೈಬ್ರೇಟ್ ಈಗಿಲ್ಲ. ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಏನಾದ್ರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ SB ಡಿಕಾರ್ಬನೈಸಿಂಗ್ ಪಾಯಿಂಟ್ ನ.